ಹೇ ಡಾರ್ಲಿಂಗ್ಸ್, ಯಾರೆಲ್ಲ ಅಪ್ರೆಂಟಿಸ್ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ UAC ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ಅಪ್ರೆಂಟಿಸ್ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ನಿಮಗೆ ಗ್ರ್ಯಾಜುಯೇಟ್ ಟೆಕ್ನಿಷಿಯನ್ ಹಾಗೆ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 410 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಮೊದಲಿಂದಾಗಿ ನಿಮಗೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ನಲ್ಲಿ ಇದಕ್ಕೆ BE BTech ಮಾಡಿರಬೇಕಾಗುತ್ತೆ. ಇದರಲ್ಲಿ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್, ಏರೋನಾಟಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ನಿಮಗೆ ಒಟ್ಟು 220 ವೇಕೆನ್ಸೀಸ್ ಖಾಲಿ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಟೆಕ್ನಿಷಿಯನ್ ಅಪ್ರೆಂಟಿಸ್, ಇದರಲ್ಲಿ ಬಂದು ನಿಮಗೆ ಡಿಪ್ಲೊಮೊ ಮಾಡಿರೋಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ 10,900 ಆದರೆ ಗ್ರ್ಯಾಜುಯೇಟ್ಗೆ ಬಂದು 12,300 ರೂಪಾಯಿ ಇರುತ್ತೆ ಅಷ್ಟೇ. ಇದು ಕೂಡ ಸೈನ್ಸ್ ಇಂಜಿನಿಯರ್, ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕಲ್, ಸಿವಿಲ್, ಟೆಕ್ನಾಲಜಿ ಇಂಜಿನಿಯರಿಂಗ್ನ ವೇಕೆನ್ಸೀಸ್ ಇರುತ್ತೆ. ಇದು ನಿಮಗೆ 120 ಇರುತ್ತೆ. ನೆಕ್ಸ್ಟ್ ಬಂದು ಅಪ್ರೆಂಟಿಸ್ ಫಾರ್ ಕಮರ್ಷಿಯಲ್ ಪ್ರಾಕ್ಟೀಸ್, ಇದಕ್ಕೆ ಬಂದು ಜಸ್ಟ್ 70 ವೇಕೆನ್ಸೀಸ್. ಇದಕ್ಕೆ ಬಂದು 10,900 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಡಿಪ್ಲೊಮೊ ಮಾಡಿರೋಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 70 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಪ್ಲೈ ಮಾಡೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಬಂದು ನಿಮಗೆ nats.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ನಿಮ್ಮ ಸರ್ಟಿಫಿಕೇಟ್ಸ್ ಬಂದು 1 MB ಒಳಗಡೆ ಇರಬೇಕಾಗಿರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಯಾರೆಲ್ಲ ಪಾಸ್ ಆಗಿರೋಂಥವ್ರು 2022 ಇಂದ 2026 ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 2022 ಹಿಂದೆ ಇರೋವಂಥವ್ರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಹಾಗೆ ನಿಮ್ಮ ಫೋಟೋ ಕಾಪೀಸ್ ಮತ್ತು ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಬಂದು ನಿಮಗೆ 50 KB ಒಳಗಡೆ ಇರಬೇಕಾಗುತ್ತೆ. ನಿಮಗೆ ಸೆಲೆಕ್ಷನ್ ಬೇಸಿಸ್ ಬಂದು ನಿಮಗೆ ಮೊದಲನೇದಾಗಿ ಅಪ್ಲೈ ಮಾಡುವಂಥ ಸರ್ಟಿಫಿಕೇಟ್ಸ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಮತ್ತು ನಿಮಗೆ ಅಕಾಡೆಮಿಕ್ ಇಯರ್ನಲ್ಲಿ ತೊಗೊಂಡಿರೋಂಥ ಮಾರ್ಕ್ಸ್ ಸ್ಕೋರ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇದು ನಿಮಗೆ 1 ಇಯರ್ ಟ್ರೈನಿಂಗನ್ನು ನೀಡಲಾಗುತ್ತೆ. ಅಂದರೆ ನಿಮಗೆ 1 ಇಯರ್ ಮಾತ್ರ ಜಾಬ್, ಇದು ಕಾಂಟ್ರಾಕ್ಟ್ ಬೇಸಿಸ್ನ ಜಾಬ್ ಆಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಮೆಡಿಕಲ್ ಫಿಟ್ ಆಗಿರಬೇಕಾಗುತ್ತೆ ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ಫಿಟ್ನೆಸ್ ಆಗಿ ಜಾಯ್ನಿಂಗ್ ಆಗಬೇಕಾಗಿರುತ್ತೆ. ಯಾರೆಲ್ಲ ಟ್ರೈನಿಂಗ್ ಆದರೆ ಸಾಕು ಅನ್ನೋ ಇಂಟ್ರೆಸ್ಟ್ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡೋದಕ್ಕೆ ನಿಮಗೆ ಜುಲೈ 29ನೇ ತಾರೀಕಿಂದ ಶುರುವಾಗ್ತಾಯಿದ್ದು ಆಗಸ್ಟ್ 28ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಇದಕ್ಕೆ ಬಂದು ವುಮೆನ್ಸ್ ಹಾಗೆ ಟ್ರಾನ್ಸ್ಜೆಂಡರ್ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಈಗಲಿಂದನೇ ಅಪ್ಲೈಯನ್ನು ಮಾಡಿ. ಅಪ್ಲೈ ಮಾಡುತ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.